ಎಂಟ್ರೆನ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಬದಲು ಇವ್ರುಗಳು ಸಿಗ್ತಿದ್ದಾರೆ ಗುರು. ಟೌನಿಂದ ನಮ್ಮೂರಲ್ಲಿರೋ ರೈಲ್ವೆ ಸ್ಟೇಷನ್ಗೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಆಟೋಗಳಿಗೆ ಮಿನಿಮಮ್ 100 ರೂಪಾಯಿ ಪಕ್ಕ. ಓನ್ ವೆಹಿಕಲ್ ಇದ್ರೆ ಪ್ರಾಬ್ಲಮ್ಮೇ ಇಲ್ಲ. ಇಷ್ಟೊತ್ತಿಗೆ ರೈಲ್ವೆ ಸ್ಟೇಷನ್ ರೋಡು ವಾಕಿಂಗ್ ಮಾಡೋರು ಹಾಟ್ಸ್ಪಾಟ್ ಆಗೋಗಿರುತ್ತೆ. ಇಲ್ಲಿಗೆ ಇಷ್ಟು ಬೆಳಗ್ಗೆ ಏನಕ್ಕೆ ಬಂದಿದೆ ಅಂದರೆ ಕುವೆಂಪು ಯೂನಿವರ್ಸಿಟಿಗೆ ಹೋಗ್ಬೇಕಿತ್ತು ಅಷ್ಟೇ. ಸ್ಟೇಷನಿಗೆ ಬಂದು ತರೀಕೆರೆಗೆ ಟಿಕೆಟ್ ತೊಗೊಂಡೆ ಜಸ್ಟ್ 20 ರೂಪಾಯಿ ಅಷ್ಟೇ. ಜನ ಯಾರನ್ನು ಹುಡ್ಕಕ್ಕೆ ಹೋಗಬೇಡಿ. ಇಲ್ಲಿರೋದೇ 2 ಟ್ರೈನು. ಬೆಳಗ್ಗೆ ಇಲ್ಲಿಂದ ಹೋದರೆ ಅದೇ ಟ್ರೈನ್ ವಾಪಸ್ ಬಂದು ನಿಲ್ಲುತ್ತೆ. ಅದಕ್ಕೆ ನಮ್ಮ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಮಸ್ತಾಗಿರೋದು. ಇಡೀ ಟ್ರೈನ್ ಬೋಗಿನೇ ಫುಲ್ ನಿಮ್ಮದು ಅಂದ್ಕೊಳ್ಳಿ. ಕಡೂರು ತನಕ ಫುಲ್ಲು ಖಾಲಿ ಇರುತ್ತೆ. ಈ ಟ್ರೈನಲ್ಲಿ ಸಿಗೋ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಟ್ರೈನ್ ಹೋಗೋ ರೂಟು ಬೆಳಗ್ಗೆ ಸೂಪರಾಗಿ ಸಿಗೋ ಈ ಸೀನರಿಗಳು ಮೋಸ್ಟ್ ಹೈಲೈಟ್ ಆಗೋದು ಬ್ರಿಡ್ಜುಗಳು. ಡ್ರೋನಲ್ಲಿ ಮಸ್ತಾಗಿ ವ್ಯೂ ಸಿಗುತ್ತೆ. ಬಟ್ ಡ್ರೋನ್ ಎಲ್ಲ ಇಲ್ಲ ಸದ್ಯಕ್ಕೆ. ಎಷ್ಟೋ ಜನಕ್ಕೆ ಸ್ಕೂಲ್ ಬಸ್ ಥರ ಸ್ಕೂಲ್ ಟ್ರೈನ್ ಗುರು ಇದು. ತರೀಕೆರೆ ಸ್ಟೇಷನಲ್ಲಿ ಇಳ್ಕೊಂಡು ಅಪ್ಪು ಬಾಸ್ ದರ್ಶನ ಮಾಡಿಕೊಂಡು ಬಸ್ ಹತ್ತಿದ್ದೆ ಅಲ್ಲಿಂದ ಶಂಕರಘಟ್ಟಕ್ಕೆ. ಬಸ್ ಹೋಗೋ ಸ್ಪೀಡ್ ನೋಡಿದ್ರೆ ನಾಳೆ ನಾಡ್ದು ರೀಚ್ ಆಗ್ತೀನಿ ಅನಿಸ್ತು. ಬಟ್ ಖುಷಿ ವಿಚಾರ ಇವತ್ತೇ ರೀಚ್ ಆದೆ. ಒಳಗಡೆ ಹೋದರೆ ಎಂಟ್ರೆನ್ಸಲ್ಲಿ ಸ್ಟೂಡೆಂಟ್ಸ್ ಬದಲು ಇವ್ರುಗಳು ಸಿಗ್ತಿದ್ದಾರೆ ಗುರು. ಒಂದು ಕೆಲಸಗೆ ಇರೋ ಬರೋ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಇಡೀ ಯೂನಿವರ್ಸಿಟಿನೇ ರೌಂಡ್ ಹಾಕಿದ್ರು. ನನ್ನ ಡಬ್ಬ ಲಕ್ಕಿಗೆ ಕೆಲಸನೇ ಆಗಲಿಲ್ಲ. ಮತ್ತೆ ಇನ್ನೊಂದು ದಿನ ಬರಬೇಕಂತೆ. ಅರ್ಧ ದಿನ ಫುಲ್ಲು ವೇಸ್ಟ್ ಇಲ್ಲಿಗೆ ಅಂತ ಡಿಪ್ರೆಷನಲ್ಲಿ ಬಸ್ ಹತ್ತಿದೆ. ಎಲ್ಲ ಸೀನ್ಗಳ ಮಧ್ಯೆ ಸಿಚುವೇಶನಿಗೆ ಮ್ಯಾಚ್ ಆಗೋ ಥರ ಸಾಂಗ್ಗಳು ಬೇರೆ ಹಾಕಿದ್ದಾರೆ. ಇದೆಲ್ಲ ನನಗೆ ಯಾಕೆ ಹಿಂಗಾಗುತ್ತೆ ಅಂತ ಗೊತ್ತಿಲ್ಲ.